ಇವತ್ತು IPLನಲ್ಲಿ ಮ್ಯಾಚ್ ನಂಬರ್ 10 ನಮ್ಮ RCBಯ ಮ್ಯಾಚ್ ಇದೆ ಇವತ್ತು. RCB ವರ್ಸಸ್ KKR ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ. ಮೊನ್ನೆಯ ಅದ್ಭುತ ಗೆಲುವಿನ ನಂತರ RCBಯ ಉತ್ಸಾಹ, ಆತ್ಮವಿಶ್ವಾಸ ಎರಡೂ ಜಾಸ್ತಿ ಆಗಿರುತ್ತೆ. ಮೊನ್ನೆಯ ಅದ್ಭುತ ಗೆಲುವು ಮತ್ತು ವಿರಾಟ್ ಕೊಹ್ಲಿ ಅವರ ಸೂಪರ್ ಅಂತ ಬ್ಯಾಟಿಂಗು ಮತ್ತು ದಿನೇಶ್ ಕಾರ್ತಿಕ್ ಅವರ ಸೂಪರ್ ಆದ ಫಿನಿಶಿಂಗ್ ಇಂದ RCBಗೆ ಒಂದು ಎನರ್ಜಿ ಖಂಡಿತ ಬಂದಿರುತ್ತೆ. ಇವತ್ತು KKR ಮೇಲೆ ಮ್ಯಾಚ್ ಇದೆ. ಆದರೆ ಒಂದು ಸ್ಟ್ಯಾಟ್ನ ಹೇಳಬೇಕು ಅಂತಂದರೆ 2015 ನಂತರ KKR ವಿರುದ್ಧ RCB ತವರಿನಲ್ಲಿ ಗೆದ್ದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದಕ್ಕೆ ಮುಖ್ಯ ಕಾರಣ ಇರುತ್ತಂದರೆ ಆಂಡ್ರೆ ರಸೆಲ್ ಅವರು. ನಿಮ್ಗೆ ನೆನಪಿರ್ಬೋದು 18-17 ಸೀಸನ್ ಎಲ್ಲ ಎಂಥ ಒಂದು ಇಂಪಾಸಿಬಲ್ ಸ್ಟೇಜಿಂದೆಲ್ಲ RCBನ ಸೋಲಿಸಿದೆ KKR ಅಂತ. KKRನಲ್ಲಿ ತುಂಬ ಅದ್ಭುತ ತಂಡ ಇದೆ. ಫಿಲ್ ಸಾಲ್ಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸುನಿಲ್ ನರೇನ್ ಮತ್ತೆ ಓಪನಿಂಗ್ ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಮಿಡ್ಲ್ ಆರ್ಡರ್ ತುಂಬ ಸ್ಟ್ರಾಂಗ್ ಇದೆ. ಅಯ್ಯರ್ ಜೋಡಿಗಳಿದೆ, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್, ರಿಂಕು ಸಿಂಗ್ ಇದ್ದಾರೆ, ನಿತೀಶ್ ರಾಣಾ ಇದ್ದಾರೆ. ಮತ್ತು ಅಲ್ಲಿ ಒಂದು ಆಂಡ್ರೆ ರಸೆಲ್ ಅವರು 8ನೇ ಸ್ಥಾನದಲ್ಲಿ ಬರ್ತಾರೆ ಅಂದರೆ ಯೋಚನೆ ಮಾಡಿ ಎಂಥ ಬ್ಯಾಟಿಂಗ್ ಇದೆ ಅಂತ. ಮತ್ತು ಅಲ್ಲಿ ಸ್ಪಿನ್ ತ್ರಿವಳಿಗಳು ವರುಣ್ ಚಕ್ರವರ್ತಿ ಇದ್ದಾರೆ, ಸುನಿಲ್ ನರೇನ್, ಸುಯಾಶ್ ಶರ್ಮಾ. ಹಾಗಾಗಿ ಅವ್ರ ಮೇಲೆ ತುಂಬ ನಿರೀಕ್ಷೆಗಳಿದೆ. ಮತ್ತು ಮಿಚೆಲ್ ಸ್ಟಾರ್ಕ್ ಹಿಂದೆ RCBಗೆ ಇಲ್ಲೇ ಆಡಿದ್ರು. ಹಾಗಾಗಿ ಅವ್ರ ಮೇಲೆ ತುಂಬ ನಿರೀಕ್ಷೆಗಳಿದೆ. ಆದರೆ ನಮ್ಮ RCB ಕೂಡ ಏನು ಕಡಿಮೆ ಇಲ್ಲ. ವಿರಾಟ್ ಕೊಹ್ಲಿ ಅವರು ಫಾರ್ಮಿಗೆ ಬಂದ ನಂತರ RCB ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಒಂದೇ ಒಂದು ವಿಚಾರ ಅಂತಂದ್ರೆ ನೀವು ಗಮನಿಸಿದ್ರೆ ಮೊನ್ನೆ 4 ಜನ ಮಾತ್ರ ಫ್ರಂಟ್ ಲೈನ್ ಬೌಲರ್ಸ್ನ ಆಡಿಸಿದ್ದಾರೆ. ಇನ್ನು ಉಳಿದ ಓವರ್ಗಳನ್ನ ಮ್ಯಾಕ್ಸ್ವೆಲ್ ಮತ್ತು ಗ್ರೀನ್ ಅವ್ರ ಕೈಲಿ ಹಾಕಿಸ್ತಾ ಇದ್ದಾರೆ. ಇಲ್ಲಿ ಡುಪ್ಲೆಸಿಸ್ ಇರ್ಬೋದು, ಮ್ಯಾಕ್ಸಿ, ಕೊಹ್ಲಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಕೂಡ ಇನ್ನೂ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕು ಅಂತ ನೀವು ಫೀಲ್ ಮಾಡೋದಾದ್ರೆ ಅಲ್ಲಿ ಎಲ್ಲೋ ರಾಂಗ್ ಅಂತ ಅನ್ಸುತ್ತೆ. ಆ ಯೋಚನೆನ ಬಿಡಬೇಕಾಗುತ್ತೆ. ಒಬ್ಬ ಸ್ಪೆಷಲಿಸ್ಟ್ ಬೌಲರ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಅದನ್ನ ಬಿಟ್ಟರೆ RCB ತುಂಬ ಸ್ಟ್ರಾಂಗ್ ಇದೆ. ಅಲ್ಲಿ ನೀವು KKR ತಂಡ ನೋಡಿದ್ರೆ ತುಂಬ ಲೆಫ್ಟ್ ಹ್ಯಾಂಡರ್ಸ್ ಜಾಸ್ತಿ ಇದ್ದಾರೆ. ನಮ್ಮ RCBಲಿ ಟಾಪ್ ಆರ್ಡರ್ಲಿ ರೈಟ್ ಹ್ಯಾಂಡರ್ಸ್ ಜಾಸ್ತಿ ಇದ್ದಾರೆ. ನಾವು ನೋಡಬೇಕು ಯಾವ ರೀತಿ ಒಂದು ಕಾಂಟೆಸ್ಟ್ ನಡೆಯುತ್ತೆ ಅಂತ. ಸಿರಾಜ್ ವರ್ಸಸ್ ರಸೆಲ್ ಯಾವ ರೀತಿ ಇರುತ್ತೆ, ನರೇನ್ ಯಾವ ರೀತಿ ಬೌಲ್ ಮಾಡ್ತಾರೆ, ವರುಣ್ ಚಕ್ರವರ್ತಿ ಅವರು ಯಾವ ರೀತಿ ಬೌಲ್ ಮಾಡ್ತಾರೆ, ಎಲ್ಲವೂ ಕುತೂಹಲ ಇದ್ದೇ ಇದೆ. ನಮ್ಮ RCBಲಿ ಸ್ವಲ್ಪ ಸ್ಪಿನ್ನರ್ ಒಬ್ಬ ಮಯಾಂಕ್ ಡಗಾರಿಂದ ಇನ್ನೂ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಮ್ಯಾಕ್ಸಿ ಚೆನ್ನಾಗಿ ಆಡಿಸ್ಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಹೋದ ವರ್ಷ ಆಡಿದಂಥ 2 ಮ್ಯಾಚ್ಗಳಲ್ಲೂ KKR 200+ ರನ್ಗಳನ್ನ ಗಳಿಸಿತ್ತು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ RCB ಆಡಬೇಕಾಗುತ್ತೆ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಗೆ ಗೊತ್ತಾಯಿದೆ ರಸೆಲ್ ಅವರ ಇತಿಹಾಸ ಎಲ್ಲ ನೋಡಿದ್ರೆ. ಮತ್ತು ರಿಂಕು ಸಿಂಗ್ ಅವರು ಈಗ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. RCB ಅಲ್ಲಿ ಮ್ಯಾಕ್ಸಿ, ಗ್ರೀನ್ ಅವರು ಫಾರ್ಮಿಗೆ ಬಂದರೆ ಮತ್ತು ಡುಪ್ಲೆಸಿಸ್ ಅವರಿಂದ ಒಂದು ಒಳ್ಳೆ ಆರಂಭ ಬಂದರೆ ತುಂಬ ಚೆನ್ನಾಗಿರುತ್ತೆ. ಕೊಹ್ಲಿ ಅವರು ತಮ್ಮ ಫಾರ್ಮ್ನ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಪ್ರೆಡಿಕ್ಷನ್ ಏನಂತ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನನ್ನ ಹೆಸರು ಆದರ್ಶ.